ಹಾಯ್ ರಕ್ಕಸಪುರದೊಳ್ ರಕ್ಕಸಪುರದೊಳು ಅಂದ ತಕ್ಷಣ ಒಂದು ಹಳ್ಳಿ, ಒಂದು ಊರು ನಮ್ಮ ರಾಜರ ಕಥೆಗಳು ಹೇಳ್ತಾ ಇದ್ವಿ. ಒಂದು ಊರಲ್ಲಿ ಒಂದು ಕೊಳ್ಳಿ ದೆವ್ವ ಇತ್ತು, ಒಂದು ಅದಿತ್ತು ಇದಿತ್ತು ಸಮಥಿಂಗ್ ಆ ಥರದ್ದು ಒಂದು ಊರಿನ ಕತೆ. ಅದು ಫಸ್ಟ್ ಟೈಮು ನಮ್ಮ ಹುಡುಗ ರವಿ ರವಿ ಸಾರಂಗ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದ ಸುಮಾರು ವರ್ಷಗಳಿಂದ. ಫಸ್ಟ್ ಟೈಮು ಸಿನಿಮಾ ಮಾಡಿಯಾನೆ, ಸೊ ಡೈರೆಕ್ಟ್ ಮಾಡಿಯಾನೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ಯಾನೆ, ಅದ್ಭುತವಾಗಿ ಮಾಡ್ಯಾನೆ. ಆ್ಯಂಡ್ ರವಿವರ್ಮವರು ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ನು ತುಂಬ ಚೆನ್ನಾಗಿ ಮಾಡ್ಯಾರೆ. ಯಾಕೆಂದರೆ ಆಲ್ಮೋಸ್ಟ್ ಟೆಕ್ನಿಷಿಯನ್ಸ್ಗಳು ದುಡ್ಡು ಸಂಪಾದನೆ ಮಾಡೋದೇ ತುಂಬ ಕಷ್ಟ. ಟೆಕ್ನಿಷಿಯನ್ಸ್ ಅಂದ ತಕ್ಷಣ ಆಲ್ಮೋಸ್ಟ್ ಹೀರೋಗಳ ಥರಂತೂ ಅಲ್ಲ. ಏನಕ್ಕೆ ಹೀರೋಗಳ ಥರ ಅಲ್ಲ ಅಂತೀನಿ ಅಂದರೆ, ಹೀರೋಗಳಾದರೆ ಸ್ವಲ್ಪ ಜಾಸ್ತಿ ಕಾಸು ಇಸ್ಕೊತಾರೆ. ಟೆಕ್ನಿಷಿಯನ್ ಹಂಗಲ್ಲ, ದಿನಗೂಲಿ ಕೆಲಸಗಳು. ಆಮೇಲೆ ಆ ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡ್ಯಾರೆ. ಸೊ ಆ್ಯಸ್ ಎ ಫೈಟ್ ಮಾಸ್ಟ್ರು ಅಂದರೆ, ಮತ್ತು ಕೆರೆ ನೀರಿಗೆ ಕೆರೆಗೆ ಚೆಲ್ಲಿ ಅಂತ ನಿಜವಾಗ್ಲೂ ಅದ್ಭುತ. ಸೊ ನೀವೆಲ್ಲ ಬಂದು ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಶೆಟ್ರ್ ಬಗ್ಗೆ ಹೇಳಂಗೆ ಇಲ್ಲ ನಾನು. ರಾಜು ಶೆಟ್ರು ಈಸ್ ಲೈಕ್ ಎ ನ್ಯಾಚುರಲ್ ಆ್ಯಕ್ಟ್ರು. ತುಂಬ ರಿಯಲಿಸ್ಟಿಕ್, ನ್ಯಾಚುರಲ್ ಆ್ಯಂಡ್ ಎಲ್ಲೋ ನಮ್ಮೂರು ಅನ್ನಿಸ್ತದೆ ಆ ಥರದೊಬ್ಬ ಆ್ಯಕ್ಟ್ರು. ನಿಜ ಹೇಳಬೇಕು ಅಂದರೆ ತುಂಬ ಹ್ಯೂಮರಸ್ ಆಗಿ ತುಂಬ ಪಂಚ್ ಮಾಡ್ತಿರ್ತಾರೆ. ಈ ಕಡೆ ಸೀರಿಯಸ್ಸು ಮಾಡ್ತಾರೆ, ಈ ಕಡೆ ಕಾಮಿಡಿನೂ ಮಾಡ್ತಾರೆ. ತುಂಬ ಹ್ಯೂಮರಸ್ ಆಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅನಿರುದ್ಧ್ ಒಂದು ಒಳ್ಳೆ ಪಾತ್ರ ಮಾಡ್ಯಾನೆ, ಹೊಸ ಹುಡುಗ. ಆ್ಯಂಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾನೆ. ಈಸ್ ಗುಡ್ ಲುಕಿಂಗ್ ಆನ್ ಸ್ಕ್ರೀನ್, ತುಂಬ ಚೆಂದ. ಆ್ಯಂಡ್ ಇನ್ನು ಹೇಳ್ಬೇಕು ಅಂದರೆ ನಮ್ಮ ಅರ್ಜುನ್ ಮ್ಯೂಸಿಕ್ ಸೂಪರ್. ಆಲ್ವೇಸ್ ಅರ್ಜುನ್ ಜನ ಇದ್ದಾನೆ ಅಂದಮೇಲೆ ಮ್ಯೂಸಿಕ್ ಅಂತೂ ಫ್ಯಾಂಟಾಸ್ಟಿಕ್ ಇರ್ತದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸಾಂಗ್ಸ್ಗಳೆಲ್ಲ ಕೇಳಿದ್ದೀರಾ. ನೀನಾ ಆ್ಯಂಡ್ ಸಿದ್ದಯ್ಯ ಸ್ವಾಮಿ ಬನ್ನಿ, ಇದೆಲ್ಲ ಸುಮಾರು ಸಾಂಗ್ಗಳು ಕೇಳಿದ್ದೀರಾ. ಅದರಲ್ಲಿ ತುಂಬ ಎಲ್ಲ ಹಿಟ್ಟಾಗಿವೆ. ಆ್ಯಂಡ್ ಡೇವಿಡ್ ಕ್ಯಾಮ್ರಾಮ್ಯಾನ್. ಸೊ ಡೇವಿಡ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ದೊಡ್ಡ ಕ್ಯಾನ್ವಾಸಲ್ಲಿ ಮಾಡ್ತಿರ್ತಾನೆ ಯಾವಾಗಲೂ. ಸೊ ಇದರಲ್ಲಿ ಅವ್ನಿಗೆ ಎಷ್ಟು ಬಜೆಟ್ಟು ಇದರಲ್ಲಿ ಕೊಟ್ಟು ಆದರೂ ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದ್ದಾನೆ. ನಿಜವಾಗ್ಲೂ ವೆಲ್ ಗ್ರೇಟ್. ಯಾಕಂದ್ರೆ ನಾನು ಕೆ ಡಿ ಮಾಡೋಕ್ಕೆ ತುಂಬ ದೊಡ್ಡ ಕ್ಯಾಮ್ರಾಮನ್ ಅವನು. ಸೊ ಅದನ್ನು ಇಲ್ಲಿಗೆ ತಕ್ಕಂತೆ, ಈ ಕತೆಗೆ ತಕ್ಕಂತೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾನೆ. ಆ್ಯಂಡ್ ಒಟ್ಟಾರೆ ಫಸ್ಟ್ ಸಿನಿಮಾ ನಮ್ಮ ರವಿದು, ಅಂದರೆ ನಮ್ಮ ಹುಡುಗ, ನಮ್ಮ ಇದ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವನಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ರಕ್ಕಸಪುರದೊಳು. ಆ್ಯಂಡ್ ಎಲ್ಲ ಕನ್ನಡ ಸಿನಿಮಾ ಅಂದ ತಕ್ಷಣ ಫಸ್ಟ್ ಆಫ್ ಆಲು ಈ ನಮ್ಮಲ್ಲೇ ಕಿತ್ತಾಡ್ಕೊಂಡು, ನಮ್ಮಲ್ಲೇ ಚುಚ್ಚಾಡ್ಕೊಂಡು ಸೊ ಹೊಡೆದಾಡೋದಕ್ಕಿಂತ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಎಲ್ಲ ಸಿನಿಮಾಗಳು. ಬಟ್ ರಕ್ಕಸಪುರದೊಳು ಯಾಕೆ ನಾನು ಸ್ವಾರ್ಥವಾಗಿ ನಮ್ಮದು ಅಂತ ಹೇಳ್ತೀನಿ ಅಂದರೆ, ನಮ್ಮ ಹುಡುಗ ಅವನು, ನಮ್ಮ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ ಮಾಡಿರೋದು. ಸೊ ಅದಕ್ಕೋಸ್ಕರ ಸೊ ಒನ್ಸ್ ವಾಚ್ ಬನ್ನಿ, ನೋಡಿ. ತುಂಬ ಥ್ರಿಲ್, ವಿಜುವಲ್ ಹೊಡಿತೀರಾ. ಆ ಥರ ಒಂದು ಒಳ್ಳೆ ಥ್ರಿಲ್ಲಾಗಿ ಸಿನಿಮಾ ಇದೆ. ಸೊ ಥ್ಯಾಂಕ್ ಯು. ಅದ್ರ ಮೇಲೆ ಏನು ಹೇಳಿ ನಾನು. ನೀವೇ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಸೊ ಆಲ್ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಲವ್ ಯು.